ನಾವ್ ಯಾವ್ದನ್ನ ಹೇಳ್ತೀವಿ ಅಂತ ಕೇಳಿದ್ರೆ IPPB, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ಅಂತ ಕೇಳಿದ್ರೆ RRB, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್. ಇವೆಲ್ಲ ಕೇಳಿರ್ತೀರಾ RRB. ಅವ್ರಿಗೆ ಕರ್ನಾಟಕ ಅಂತ ಬಂದಾಗ ಮೊದಲಿಗೆ 3 RRBಗಳಿತ್ತು. ಆಗ ಅದನ್ನ ಮರ್ಜ್ ಮಾಡಿ 2 ಮಾಡಲಾಗಿತ್ತು. ಈಗ ಆ 2 ಮರ್ಜ್ ಆಗಿ ಕೇವಲ ಒಂದೇ ಒಂದು ಏನಿರುವಂಥದ್ದು RRB ಇರುವಂಥದ್ದು. ಅದ್ರ ವಿಚಾರಕ್ಕೆ ಬರೋಣ. ಆದ್ರೆ ಅದಕ್ಕಿಂತ ಮೊದಲು ಅಲ್ಲೊಂದು ಪಾಯಿಂಟ್ ಬರ್ಕೊಡಿ. ಅಲ್ಲಿಗೆ ಇವತ್ತಿಗೆ ಭಾರತದಲ್ಲಿ ಎಷ್ಟು RRBಗಳಿದೆ ಅಂತ ಕೇಳಿದ್ರೆ 28. ಎಷ್ಟು RRBಗಳಿದೆ ಇವತ್ತಿಗೆ ಭಾರತದಲ್ಲಿ ಅಂತ ಕೇಳಿದ್ರೆ 28 RRBs. ಅಲ್ಲಿಗೆ ಇವತ್ತಿಗೆ ಅಲ್ಲೇ ಬರ್ಕೊಳ್ಳಿ, ನಂಬರ್ ಆಫ್ RRBs ಇನ್ ಇಂಡಿಯಾ. ಅಲ್ಲಿಗೆ ಇವತ್ತಿಗೆ ಭಾರತದಲ್ಲಿ ಎಷ್ಟು RRBಗಳಿದೆ ಅಂತ ಕೇಳಿದ್ರೆ 28. ಯಾವ ಕಮಿಟಿ ಕೊಟ್ಟಂತ ವರದಿಯನ್ನು ಆಧರಿಸಿ RRBಗಳನ್ನ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದ್ರೆ ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ಸ್ ಆಫ್ ನರಸಿಂಹನ್ ಕಮಿಟಿ, based on the recommendations of Narasimhan working group, or based on the recommendations of Narasimhan committee. ಆಳಿಗೆ ನರಸಿಂಹನ್ ಕಮಿಟಿ ಕೊಟ್ಟಂತ ವರದಿಯನ್ನು ಆಧರಿಸಿ ಯಾವುದನ್ನ ಸ್ಥಾಪನೆ ಮಾಡಲಾಯಿತು ಅಂದ್ರೆ RRBಗಳನ್ನ ಸ್ಥಾಪನೆ ಮಾಡಲಾಯಿತು. ಇಲ್ಲಿ ಒಂದು ಕನ್ಫ್ಯೂಸ್ ಆಗೋದೇನು ಗೊತ್ತಾ? ಈ RRB ಇವತ್ತಿಗೇನು RRBಗಳನ್ನ ಸ್ಥಾಪನೆ ಮಾಡಲಾಗಿದೆ, ಆ RRBಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಆಕ್ಟ್ ಅನ್ನ ಪಾಸ್ ಮಾಡಲಾಯಿತು. ಆ ಆಕ್ಟ್ ಯಾವುದು ಅಂತ ಕೇಳಿದ್ರೆ RRB ಆಕ್ಟ್, ರೀಜನಲ್ ರೂರಲ್ ಬ್ಯಾಂಕ್ಸ್ ಆಕ್ಟ್ ಆಫ್ 1976. ಆದ್ರೆ ನೀವೇನಾದ್ರೂ ಭಾರತದ ಮೊದಲ RRB ಅಂತ ನೋಡಿದಾಗ ಭಾರತದ ಮೊದಲ RRB ಯಾವ್ದನ್ನ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದ್ರೆ ಅಲ್ಲೇ ಬರ್ಕೊಳ್ಳಿ. ಭಾರತದ ಮೊದಲ RRB ಯಾವುದು ಅಂದ್ರೆ ಪ್ರಥಮ ಗ್ರಾಮೀಣ ಬ್ಯಾಂಕ್. ಪ್ರಥಮ ಗ್ರಾಮೀಣ ಬ್ಯಾಂಕ್ ಮೊದಲ RRB. ಪ್ರಥಮ ಗ್ರಾಮೀಣ ಬ್ಯಾಂಕ್ ಭಾರತದ ಮೊದಲ RRB. ಅಲ್ಲಿಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂತ ನಾವು ಯಾವ್ದನ್ನ ಹೇಳ್ತೀವಿ, ಫಸ್ಟ್ RRB ಅಂತ ಯಾವ್ದನ್ನ ಹೇಳ್ತೀವಿ ಅಂದ್ರೆ ಪ್ರಥಮ ಗ್ರಾಮೀಣ ಬ್ಯಾಂಕ್. ಅದ್ರ ನೇಮೆ ಪ್ರಥಮ, ಅದೇ ಮೊದಲನೇದು ಪ್ರಥಮ ಗ್ರಾಮೀಣ ಬ್ಯಾಂಕ್. ಪ್ರಥಮ ಅಲ್ಲಿಗಿದೆ. ಪ್ರಥಮ ಗ್ರಾಮೀಣ ಬ್ಯಾಂಕ್ ಅನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದ್ರೆ October 2nd, 1975. October 2nd, 1975, 1975 ಅಕ್ಟೋಬರ್ 2ರಂದು ಪ್ರಥಮ ಗ್ರಾಮೀಣ ಬ್ಯಾಂಕ್ ಅನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಎಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಮೊರಾದಾಬಾದ್. ಎಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಮೊರಾದಾಬಾದ್. ಇವತ್ತು ಕ್ಲಾಸ್ ರೂಮ್ ಕೆಳಗಡೆ ಇದೆ, ಲ್ಯಾಪ್ಟಾಪ್ ಎಲ್ಲ ಬೇರೆ ಕಡೆ ಇದೆ. ಯಾರ್ಯಾರು ಇದ್ದೀರಾ ಅಂತ ನೋಡೋದಕ್ಕೂ ಆದ್ರೂ ನನಗೆ ಗೆಲ್ಲಿಸ್ಬಿಟ್ರ RCBನ. ಮ್ಯಾಚ್ ಹನ್ನಂಗೆ ಇರ್ಲಿಲ್ಲಲ್ವಾ? ಈಗ ನೋಡೋ ವರ್ಷಕ್ಕೆ ಮುಗಿದೋಗ್ಬಿಡ್ತು ಸೆಕೆಂಡ್ ಬ್ಯಾಟಿಂಗ್ ಅಂತೂ. ಆಯ್ತು, ನಾಳೆ ಮತ್ತೆ ಮೇಲ್ ಮಾಡ್ಬೇಕಾದ್ರೆ ಮಾತಾಡೋಣ ಅದ್ರ ಬಗ್ಗೆ. ಮೇ ಬಿ ನಿಮಗೆ ನಾಳೆ ಕ್ಲಾಸ್ ಲಾಸ್ಟ್ ಕ್ಲಾಸ್ ಅಂತ ಅನ್ಸುತ್ತೆ. ಇವತ್ತಿಗೆ ಇದನ್ನ ಮುಗಿಸಿ, ಬ್ಯಾಂಕಿಂಗ್ ಮುಗಿಸಿ, IMF ಮತ್ತೆ ಆದ್ರೆ ವರ್ಲ್ಡ್ ಬ್ಯಾಂಕ್ ಮುಗಿಸ್ತೀನಿ, IMF ಮುಗಿಸ್ತೀನಿ. ಇನ್ನು ಮಿಕ್ಕಿದೇನಿದೆ ಅದು ನಾಳೆ ನೋಡೋಣ. ಅಲ್ಲಿಗೆ ನರಸಿಂಹನ್ ಕಮಿಟಿ ಕೊಟ್ಟಂತ ವರದಿಯನ್ನು ಆಧರಿಸಿ ಯಾವ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು? ಪ್ರಥಮ ಗ್ರಾಮೀಣ ಬ್ಯಾಂಕ್ ಅನ್ನ. ನೋಡ್ರಿ, ಇಲ್ಲಿ ನಿಮಗೆ ಡೌಟ್ ಬರಬೇಕು, ಸರ್ ಪ್ರಥಮ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಆಗಿದ್ದು 1975 ಅಲ್ಲಿ. ಆದ್ರೆ RRB ಅನ್ನ ಸ್ಥಾಪನೆ ಮಾಡಿ ಅಂತೇಳಿ RRB ಆಕ್ಟ್ ಅನ್ನ ಜಾರಿಗೊಳಿಸಿದ್ದು. RRB ಆಕ್ಟ್ ಅನ್ನ ನಮ್ ಗೌಡ ಏನೋ ಮೆಸೇಜ್ ಹಾಕೋನಲ್ಲಪ್ಪ, ಲಾಸ್ಟ್ ಏನೋ ಸೆಷನ್ ಫಾರ್ RCBನ. ಲಾಸ್ಟ್ ಸೆಷನ್ ಫಾರ್ RCB ನಿನಗಿದೆ. CSK ತಾನೇ ನಿಂದು, ನಿನಗಿದೆ. ಇಲ್ಲೋಡಿ, ಅಲ್ಲಿಗಿದೆ. RRB ಆಕ್ಟ್ ಅನ್ನ ಪಾಸ್ ಮಾಡಿದ್ದು 1976 ಅಲ್ಲಿ. ಆದ್ರೆ ಫಸ್ಟ್ RRB ಅನ್ನ ಸ್ಥಾಪನೆ ಮಾಡಿದ್ದು 1975 ಅಲ್ಲಿ. ನೀವೆಲ್ಲ ಪಾಲಿಟಿಯಲ್ಲಿ ಆರ್ಡಿನೆನ್ಸ್ ಅಂತ ಕೇಳಿರ್ತೀರಾ, ಸುಗ್ರೀವಾಜ್ಞೆ ಅಂತ ಕೇಳಿರ್ತೀರಾ. ಅದಕ್ಕೆ 1975ರಲ್ಲಿ ಅವತ್ತಿಗೆ ಇಂದಿರಾ ಗಾಂಧಿ ಸುಗ್ರೀವಾಜ್ಞೆಯನ್ನ ತಂದು ಯಾವ್ದನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಪ್ರಥಮ ಗ್ರಾಮೀಣ ಬ್ಯಾಂಕ್ ಅನ್ನ. ಅದಾದ ನಂತರ 1976ರಲ್ಲಿ ಏನ್ ತರಲಾಯ್ತು ಅಂತ ಕೇಳಿದ್ರೆ RRB ಆಕ್ಟ್ ಅನ್ನ ತರಲಾಯ್ತು. ಯಾವ್ದನ್ನ? RRB ಕಾಯ್ದೆಯನ್ನ ತರಲಾಯ್ತು. ನೆಕ್ಸ್ಟ್ ನೋಡಿ, ಅಲ್ಲಿಗೆ ಇದನ್ನ ನೀವು ನೋಡಿದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ಅಲ್ಲಿಗೆ RRBಗಳು ಅಂದ್ರೆ ಇದೇನು ಲಾಭಕ್ಕೋಸ್ಕರ ಇದು ಕೂಡ ಕೆಲಸ ಮಾಡಿದ್ರೆ ಸ್ಟಾರ್ಟಿಂಗ್ ಹೇಳಿದ್ದೆ. ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಂತ ಬಂದಾಗ 4 ರೀತಿಯ ಬ್ಯಾಂಕ್ ಗಳನ್ನ ಕಾಣ್ತೀವಿ ಅಂತ ಹೇಳಿದ್ದೆ. ಮೊದಲನೇದು ಯಾವ್ದು ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿದ್ದೆ. ಎರಡನೇದು ಕೋಪರೇಟಿವ್ ಬ್ಯಾಂಕ್ ಅಂತ ಹೇಳಿದ್ದೆ. ಮೂರನೇದು ಯಾವ್ದು ಅಂತ ಕೇಳಿದ್ರೆ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಹೇಳಿದ್ದೆ. ನೆಕ್ಸ್ಟ್ ಯಾವ್ದು ಅಂತ ಕೇಳಿದ್ರೆ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಹೋಗಿಂದೆ ವಾಪಸ್ ಇನ್ನೊಂದ್ಸಲ ನೋಡಿ, ಅಲ್ಲಿಗೆ 4 ರೀತಿಯ ಬ್ಯಾಂಕ್ ಗಳಂತ ಹೇಳಿದ್ದೆ. ಆದ್ರೆ ಈ RRBಗಳು ಅಂತ ಬಂದಾಗ ಈ RRB ಕೂಡ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ಅಲ್ಲಿಗೆ ಶೆಡ್ಯೂಲ್ಡ್ ಅಂದ್ರೆ RBI ಆಕ್ಟಿನ 2nd ಶೆಡ್ಯೂಲ್ ಅಲ್ಲಿ ರಿಜಿಸ್ಟರ್ ಆಗಿದ್ರೆ ಆಗ ಅದನ್ನ ಶೆಡ್ಯೂಲ್ಡ್ ಅಂತ ಹೇಳ್ತೀವಿ. ಅಂಡ್ ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಲಾಭಕ್ಕೋಸ್ಕರ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ಆ ಬ್ಯಾಂಕ್ ಗಳನ್ನ ಅಂತ ಹೇಳ್ತೀವಿ, ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಅಂಡ್ ಈ RRBಗಳು ಕೂಡ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ಜೊತೆಲಿ ಗೌರ್ಮೆಂಟ್ ಬ್ಯಾಂಕ್ಗಳು, ಪ್ರೈವೇಟ್ ಅಲ್ಲ, ಆಪರೇಟಿಂಗ್ ಅಟ್ ರೀಜನಲ್ ಲೆವೆಲ್, ಅಲ್ಲಿಗೆ ಪ್ರಾದೇಶಿಕ ಮಟ್ಟದಲ್ಲಿ ಏನ್ ಮಾಡುವಂಥದ್ದು, ಕೆಲಸ ಮಾಡುವಂಥದ್ದು. ಆದ್ರೆ ಒಂದೇನ್ ಗೊತ್ತಾ ವಿಶಿಷ್ಟ, ಈ ನೋಡೋ ಹೆಂಗೆ ಅಂದ್ರೆ ನಮ್ಗೆ RRB ಅಂತ ಹೇಳಕ್ ಬರ್ತಿಲ್ಲ, ಬಾಯ ತುಂಬಾ ಬರೀ RCB ಅಂತಾನೆ ಬರ್ತಿದೆ. ಈ ಕಡೆ RBCನೂ ಬರಲ್ಲ, ಈ ಕಡೆ RRBನೂ ಬರಲ್ಲ. ನಮಗೆ ಫುಲ್ ಏನ್ ಬರುತ್ತೆ ಅಂದ್ರೆ ಗೌಡ ಏನೋ RCB ಅಂತ ಬರುತ್ತೆ. ಇರ್ಲಿ ನೋಡಿ, ಅಲ್ಲಿಗಿದೆ RRB ನೋಡಿದಾಗ RRBಯ ಏನು ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಏನು ಅಂತ ಕೇಳಿದ್ರೆ
ಕಮರ್ಷಿಯಲ್ ಬ್ಯಾಂಕ್ ರೀತಿಯಲ್ಲಿ ಲಾಭಕ್ಕೋಸ್ಕರ ಕೆಲಸ ಮಾಡುತ್ತೆ. ಜೊತೆಲಿ ಕೋಆಪರೇಟಿವ್ ಬ್ಯಾಂಕ್, ಸಹಕಾರ ಬ್ಯಾಂಕ್ಗಳಂತ ನಾನು ಹೇಳಿದ್ದೆ, ಸಹಕಾರಿ ಬ್ಯಾಂಕ್ಗಳು ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ. ಅಲ್ಲಿಗೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಬಂದಾಗ ತಳಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಅಲ್ಲಿಗೆ ಜನರೆಲ್ಲ ಸೇರಿ ಮಾಡುವಂಥದ್ದು. ಇವತ್ತಿಗೆ ನೀವು RRB ಗಳನ್ನ ನೋಡಿ, ಹೆಚ್ಚು RRB ಗಳು ಎಲ್ಲಿರುತ್ತೆ ಅಂತ ಕೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ, ಹೋಬ್ಳಿ ಲೆವೆಲ್ ಅಲ್ಲಿ ಇರುವಂತದ್ದು. ನಾವೆಲ್ಲ ಇವತ್ತಿಗೆ ಏನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕೇಳಿರ್ತೀವಿ. ಅದೇ ನೀವೇನಾದ್ರೂ ಉತ್ತರ ಕರ್ನಾಟಕ ಆಗಿದ್ರೆ PKGB, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತ ಹಿಂದೆ ಇತ್ತು, ಈಗೆಲ್ಲ ಮರ್ಜ್ ಮಾಡಿದ್ದಾರೆ. ಆಮೇಲೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತು, ಇತ್ತೀಚೆಗೆ ಅದನ್ನು ಕೂಡ ಏನ್ ಮಾಡಲಾಗಿದೆ, ಮರ್ಜ್ ಮಾಡಲಾಗಿದೆ. ಅಲ್ಲಿ ಇವತ್ತಿಗೆ ಕರ್ನಾಟಕದಲ್ಲಿ ಇರುವಂತದ್ದು ಒಂದೇ ಗ್ರಾಮೀಣ ಬ್ಯಾಂಕ್. ಅದು ನಾವೇನಂತ ಹೇಳ್ತೀವಿ ಅಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳ್ತೀವಿ, KGB. ಇರ್ಲಿ ನೋಡಿ, ಅಲ್ಲಿಗೆ ಬ್ಯಾಂಕಿನ ಪೆಕ್ಯುಲರ್ ಕ್ಯಾರೆಕ್ಟರ್ ಏನು ಅಂತ ಕೇಳಿದ್ರೆ, ಇದು ಕಮರ್ಷಿಯಲ್ ಬ್ಯಾಂಕ್ ಕೂಡ ಹೌದು, ಅಂದ್ರೆ ಲಾಭಕ್ಕೋಸ್ಕರ ಕೆಲಸ ಮಾಡುತ್ತೆ. ಆ ಜೊತೆಯಲ್ಲಿ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡಿದಾಗ ಕೋಆಪರೇಟಿವ್ ಬ್ಯಾಂಕ್ ಕೂಡ ಹೌದು. ಅಲ್ಲಿಗೆ ಕಮರ್ಷಿಯಲ್ ಮತ್ತೆ ಕೋಆಪರೇಟಿವ್ ಬ್ಯಾಂಕಿನ ಎರಡರ ಗುಣಲಕ್ಷಣಗಳು ಯಾವ್ದ್ರಲ್ಲಿ ಇರುತ್ತೆ ಅಂತ ಕೇಳಿದ್ರೆ, ಈ RRB ಗಳಲ್ಲಿ ಇರುತ್ತೆ. ಅಲ್ಲೊಂದು ಪಾಯಿಂಟ್ ಬರ್ಕೊಳ್ಳಿ, ಅಲ್ಲಿಗಿದೆ RRB ಅಂತ ಬಂದಾಗ, RRB ಯಲ್ಲಿ ಕಂಬೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕೋಆಪರೇಟಿವ್, combine the characteristics of cooperative and commercial bank. ಅಲ್ಲಿಗೆ ಕಮರ್ಷಿಯಲ್ ಬ್ಯಾಂಕ್ ಮತ್ತೆ ಕೋಆಪರೇಟಿವ್ ಬ್ಯಾಂಕ್ ಎರಡರ ಗುಣಲಕ್ಷಣಗಳು ಯಾವ್ದ್ರಲ್ಲಿರುತ್ತೆ ಅಂದ್ರೆ RRB ಅಲ್ಲಿ ಇರುತ್ತೆ. ಯಾವ್ದ್ರಲ್ಲಿರುತ್ತೆ? RRB. ಈಗ ಕರ್ನಾಟಕದ ಬರ್ಕೊಳ್ತಾ ಹೋಗಿ, ಬೇಗ ಕರ್ನಾಟಕದ ಬರ್ಕೊಳ್ತಾ ಹೋಗಿ. ಕರ್ನಾಟಕ ಅರ್ಲಿಯರ್ ಅಂದ್ರೆ ಕರ್ನಾಟಕದಲ್ಲಿ ಮೊದಲಿಗೆ, ಇವತ್ತಿಗಲ್ಲ ಮೊದಲಿಗೆ, ಅರ್ಲಿಯರ್ ಕರ್ನಾಟಕದಲ್ಲಿ ಎಷ್ಟು RRB ಗಳಿತ್ತು ಅಂತ ಕೇಳಿದ್ರೆ 3. ಅರ್ಲಿಯರ್ 3 ಅಂತ ಬರ್ಕೊಳ್ಳಿ, ಅರ್ಲಿಯರ್ 3. ಅಲ್ಲಿಗೆ ಕರ್ನಾಟಕದಲ್ಲಿ ಎಷ್ಟು RRB ಗಳಿತ್ತು ಅಂತ ಕೇಳಿದ್ರೆ 3. ಅಲ್ಲೇ ಬರ್ಕೊಳ್ಳಿ. ಮೊದಲನೇದು ಕಲ್ಪತರು ಕಾವೇರಿ ಗ್ರಾಮೀಣ ಬ್ಯಾಂಕ್. ಕಲ್ಪತರು ಕಾವೇರಿ ಗ್ರಾಮೀಣ ಬ್ಯಾಂಕ್. ಮೈಸೂರು ಅಂತ ಬರ್ಕೊಳ್ಳಿ. ಆದ್ರೆ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತ ಕೇಳಿದ್ರೆ ಮೈಸೂರು. ಒಂದು ಐಫನ್ ಆಗಿ ಬರ್ಕೊಳ್ತಾ ಹೋಗಿ. ಮೊದಲನೇದು ಕಲ್ಪತರು ಕಾವೇರಿ ಗ್ರಾಮೀಣ ಬ್ಯಾಂಕ್, ಮೈಸೂರು. ಆದ್ರೆ ಸ್ಪಾನ್ಸರ್ ಬ್ಯಾಂಕ್ ಸುಮ್ಮನೆ ಬರ್ಕೊಂಡ್ರೆ ಆಮೇಲೆ ನಿಮಗೆ ಮುಂದೆ ಬರುತ್ತೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಮುಂದೊಂದು ಐಫನ್ ಹಾಕಿ SBI ಅಂತ ಬರ್ಕೊಳ್ಳಿ. SBI ಆದ್ರೆ ಅದರ ಸ್ಪಾನ್ಸರ್ ಬ್ಯಾಂಕ್ ಯಾವ್ದಾಗಿತ್ತು ಅಂತ ಕೇಳಿದ್ರೆ SBI ಆಗಿತ್ತು. ನೆಕ್ಸ್ಟ್ ಎರಡನೇದು ಬರ್ಕೊಳ್ಳಿ. ಅಲ್ಲಿಗೆ ಕಲ್ಪತರು ಕಾವೇರಿ ಅಂತ ಹೇಳ್ತೀವಿ ಅಂದ್ರೆ ಡೆಫಿನೆಟ್ಲಿ ಕಲ್ಪತರು ಅಂತ ಬಂದಾಗ ಕಲ್ಪತರು ನಾಡು ಯಾವ್ದಪ್ಪ? ನಮ್ಮ ತುಮಕೂರು ಅಂದ್ರೆ ಸೌತ್ ಕರ್ನಾಟಕದಲ್ಲಿ ಯಾವ್ದಿತ್ತು ಅಂದ್ರೆ ಕಲ್ಪತರು ಕಾವೇರಿ ಎಲ್ಲ ಇರ್ತಾಳೆ, ಸೌತ್ ಅಲ್ಲಿ ಅರಿಯುವಂಥದ್ದು. ಆ ಕಾರಣಕ್ಕೆ ಕಲ್ಪತರು ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತು. ಅದೇ ರೀತಿ ನಾರ್ತ್ ಅಲ್ಲಿ ಮತ್ತೊಂದಿತ್ತು, ಅದನ್ನ PKGB, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್. ಅಲ್ಲೇ ಬರ್ಕೊಳ್ಳಿ, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್. ಎರಡನೇದು ಯಾವ್ದು ಅಂತ ಕೇಳಿದ್ರೆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್, ಕಲ್ಪತರು ಕಾವೇರಿ ಗ್ರಾಮೀಣ ಬ್ಯಾಂಕ್, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್. ಅಲ್ಲಿಗೆ ಇವೆರಡು ಬ್ಯಾಂಕ್ಗಳನ್ನ ಮರ್ಜ್ ಮಾಡಿ ಒಂದು ಬ್ಯಾಂಕ್ ಮಾಡಲಾಗುತ್ತೆ. ಇನ್ನೊಂದು ಆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ, ಅದ್ರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತ ಕೇಳಿದ್ರೆ ಬಳ್ಳಾರಿ. ಯಾವ ಬ್ಯಾಂಕ್ ಸ್ಪಾನ್ಸರ್ ಬ್ಯಾಂಕ್ ಆಗಿತ್ತು ಅಂತ ಕೇಳಿದ್ರೆ ಕೆನರಾ ಬ್ಯಾಂಕ್. ಮುಂದೆ ಹೇಳ್ತೀನಿ ಬರ್ಕೊಳ್ಳಿ. ಯಾವ ಬ್ಯಾಂಕ್ ಸ್ಪಾನ್ಸರ್ ಬ್ಯಾಂಕ್ ಆಗಿತ್ತು ಅಂತ ಕೇಳಿದ್ರೆ ಕೆನರಾ ಬ್ಯಾಂಕ್. ಅಲ್ಲಿಗೆ ಮೊದಲು 3 ಇತ್ತು, ಅದ್ರಲ್ಲಿ ಇವೆರಡು. ಆದ್ರೆ ಇವೆರಡನ್ನ ಮರ್ಜ್ ಮಾಡಿ ಇವತ್ತಿಗೆ ಏನ್ ಮಾಡ್ಲಾಯ್ತು? ಒಂದೇ ಮಾಡ್ಲಾಯ್ತು. ಆ ಎರಡನ್ನ ಮರ್ಜ್ ಮಾಡಿ ಯಾವ್ದನ್ನ ಮಾಡ್ಲಾಯ್ತು ಅಂತ ಕೇಳಿದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಅವೆರಡನ್ನು ಸೇರಿಸಿ, ಅವೆರಡು ಬರ್ದಿರ್ತಾರಲ್ಲ, ಅವೆರಡನ್ನು ಸೇರಿಸಿ ಒಂದೇ ಬರ್ಕೊಳ್ಳಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, KGB, ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಅಲ್ಲಿಗಿದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನಾಗುತ್ತೆ, ಇದ್ರ ಕೇಂದ್ರ ಕಚೇರಿ ಮೈಸೂರ ಬಳ್ಳಾರಿನ ಅಂತ ಕೇಳಿದ್ರೆ ಬಳ್ಳಾರಿ. ಇದ್ರ ಹೆಡ್ ಕ್ವಾರ್ಟರ್ಸ್ ಆಗಿ ಯಾವ್ದನ್ನ ಮಾಡ್ಲಾಯ್ತು ಅಂತ ಕೇಳಿದ್ರೆ ಬಳ್ಳಾರಿಯನ್ನ. ಇದ್ರ ಸ್ಪಾನ್ಸರ್ ಬ್ಯಾಂಕ್ ಆಗಿ ಯಾವ್ದನ್ನ ಮಾಡ್ಲಾಯ್ತು ಅಂತ ಕೇಳಿದ್ರೆ ಕೆನರಾ ಬ್ಯಾಂಕ್ ಅನ್ನ. ಇದ್ರ ಸ್ಪಾನ್ಸರ್ ಬ್ಯಾಂಕ್ ಅನ್ನಾಗಿ ಯಾವ್ದನ್ನ ಮಾಡ್ಲಾಯ್ತು ಅಂತ ಕೇಳಿದ್ರೆ ಕೆನರಾ ಬ್ಯಾಂಕ್ ಅನ್ನ ಸ್ಪಾನ್ಸರ್ ಬ್ಯಾಂಕ್ ಅನ್ನಾಗಿ ಮಾಡ್ಲಾಯ್ತು. ಅಂಡ್ ಮೂರನೇದು, ಈಗ ಎರಡಿತ್ತು, ಅವೆರಡನ್ನ ಮರ್ಜ್ ಮಾಡಿ ಒಂದು ಮಾಡಿದ್ರು, 1, 2. ಈಗ ಮೂರನೇದು ಯಾವ್ದಿತ್ತು ಅಂದ್ರೆ KVGB, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್. ಬೇಗ ಬರ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಯಾವ್ದಿತ್ತು ಅಂದ್ರೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್, KVGB, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್. ಅಲ್ಲಿಗಿದೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತ ಬಂದಾಗ ಇದ್ರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತ ಕೇಳಿದ್ರೆ ಧಾರವಾಡ. ಕಾರಣ ಈಗ ಅದು ಮರ್ಜ್ ಆಗಿದೆ ಕಳೆದ ವರ್ಷ, ಅದಕ್ಕೆ ಬರ್ಕೊಳ್ಳಿ. ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್, KVGB. ಅಲ್ಲಿಗಿದೆ KVGB ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು ಅಂತ ಕೇಳಿದ್ರೆ ಧಾರವಾಡ. ಇದ್ರ ಸ್ಪಾನ್ಸರ್ ಬ್ಯಾಂಕ್ ಕೂಡ ಯಾವ್ದಾಗಿತ್ತು ಅಂದ್ರೆ ಕೆನರಾ ಬ್ಯಾಂಕ್. ಇನ್ನೊಂದು ಬರ್ಕೊಂಡ್ರ ಬಳ್ಳಾರಿ ಕೆನರಾ ಬ್ಯಾಂಕ್, ಅದು KGB.
ಈಗ KVGB, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್, ಧಾರವಾಡ ಮತ್ತೆ ಕೆನರಾ ಬ್ಯಾಂಕ್. ಅಲ್ಲಿಗೆ ಎಷ್ಟಿತ್ತು? ಎರಡಿತ್ತು. ಇದು ಯಾವಾಗ ಆಗಿದ್ದು? 2019 ಸಂದರ್ಭ. 2019 ಅಲ್ಲಿ ಎರಡು ಮರ್ಜ್ ಆಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿತ್ತು, ಇನ್ನೊಂದು KVGB ಇತ್ತು. ಆದ್ರೆ 2025ರಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅವೆರಡು ಬ್ಯಾಂಕ್ ಅನ್ನ ಮರ್ಜ್ ಮಾಡಲಾಯ್ತು. ಕಾರಣ ಈಗ ಸರ್ಕಾರ, ಕೇಂದ್ರ ಸರ್ಕಾರ ಏನೋ ಒಂದು ಕಾನ್ಸೆಪ್ಟ್ ತರುತ್ತೆ, ಅಲ್ಲಿಗೆ ಒನ್ ಸ್ಟೇಟ್ ಒನ್ RRB ಅಂತ. ಅಲ್ಲಿಗೆ ಪ್ರತಿಯೊಂದು ರಾಜ್ಯದಲ್ಲಿ ಕೇವಲ ಒಂದೊಂದೇ RRB ಇರಬೇಕು, ಅದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಬೇಕು. ನಾನು ಹಿಂದೆ ಹೇಳಿದ್ದೆ, ಯಾವ್ದು ಚಿಕ್ಕ ಪುಟ್ಟ ಬ್ಯಾಂಕ್ಗಳು ಇರುತ್ತೆ ಆ ಎಲ್ಲ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿ SBI ರೀತಿಯಲ್ಲಿ ದೊಡ್ಡ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿ ಅಂತೇಳಿ ಯಾವ ಕಮಿಟಿ ಹೇಳಿದ್ದು ಅಂತ ಕೇಳಿದೆ? ನರಸಿಂಹನ್ ಕಮಿಟಿ. ಈಗ ಅದನ್ನೇ ಆಧರಿಸಿ ಒಂದು ರಾಜ್ಯಕ್ಕೆ ಒಂದೇ RRB ಇರಬೇಕು ಅಂತೇಳಿ ಅಲ್ಲಿಗೆ ಇವತ್ತಿಗೆ ಭಾರತದಲ್ಲಿ 28 RRB ರಾಜ್ಯಗಳನ್ನ ಕಾಣ್ತೀವಿ. ಆ ಕಾರಣಕ್ಕೆ ಎಷ್ಟು RRBಗಳನ್ನ ಕಾಣ್ತೀವಿ ಅಂದ್ರೆ 28 RRBಗಳನ್ನ ಕಾಣ್ತೀವಿ. ಅಲ್ಲಿಗೆ ಇವತ್ತಿಗೆ ಏನು ಕರ್ನಾಟಕದಲ್ಲಿ 3 ಇತ್ತು, ಅದ್ರಲ್ಲಿ 2 ಮರ್ಜ್ ಮಾಡಿ ಇನ್ನೊಂದಿತ್ತು, ಅಲ್ಲಿಗೆ 2 ಇತ್ತು. ಈಗ ಅವೆರಡನ್ನ ಮರ್ಜ್ ಮಾಡಿ ಒಂದನ್ನೇ ಉಳಿಸ್ಕೊಳ್ಳಲಾಗಿದೆ. ಆ ಒಂದು ಕೂಡ ಯಾವ್ದಂತ ಹೇಳ್ತೀವಿ ಅಂತ ಕೇಳಿದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಅಲ್ಲಿಗೆ ಇವತ್ತಿಗೆ ಉಳ್ಕೊಂಡಿರೋದು ಒಂದೇ, ಒನ್ ಸ್ಟೇಟ್ ಒನ್ RRB. ಅರ್ಥ ಆಗಿದೆ ಎಲ್ರಿಗೂ? ಹೇಳ್ಬೇಕು, ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳೋಣ. ಅಲ್ಲಿಗೆ ಒನ್ ಸ್ಟೇಟ್ ಒನ್ RRB, ಒಂದು ರಾಜ್ಯ ಮತ್ತು ಒಂದು ಏನು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್, ಒಂದು ರಾಜ್ಯ ಮತ್ತು ಒಂದು RRB. ಆದ್ರ ಅಂಡರ್ ಇವತ್ತಿಗೆ ಕರ್ನಾಟಕದಲ್ಲಿ ಇದ್ದಂತ 2 RRBಗಳನ್ನ ಮರ್ಜ್ ಮಾಡಿ ಒಂದೇ ಉಳಿಸ್ಕೊಳ್ಳಲಾಗಿದೆ. ಅದು ಯಾವ್ದು ಅಂತ ಕೇಳಿದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ನೆಕ್ಸ್ಟ್ ಅಲ್ಲಿಗಿದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕೆಲವೊಂದು ಫೀಚರ್ಸ್ ನೋಡಿದಾಗ ದೇರ್ ಏರಿಯಾ ಆಫ್ ಆಪರೇಷನ್ ಮೇ ಇನ್ಕ್ಲೂಡ್ ಅರ್ಬನ್ ಏರಿಯಾಸ್ ಟು. ಅದ್ರ ಅರ್ಥ ನೀವು RRB ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಆದ್ರೆ ನೇಮ್ ಅಲ್ಲಿ ರೂರಲ್, ಅಲ್ಲಿಗೆ ಗ್ರಾಮೀಣ ಬ್ಯಾಂಕ್ ಅಂತ ಹೇಳ್ತೀವಿ ಅನ್ನೋದಾದ್ರೆ ಕೇವಲ ಗ್ರಾಮೀಣ ಪ್ರದೇಶ ಇರುತ್ತೆ ಅಂತ ಏನಿಲ್ಲ.